ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜಗತ್ತಿನಲ್ಲಿ ಯಾರನ್ನೂ ಕೇವಲವಾಗಿ ಕಾಣಬೇಡಿ. ಸಮಯ ಬಂದಾಗ ಎಲ್ಲರೂ ಅನಿವಾರ್ಯವೇ. ಉಸಿರಿರುವಾಗ ಹೊಡೆದೋಡಿಸಿದ ಕಾಗೆಯನ್ನು ಕೂಡ ಉಸಿರು ನಿಂತ ಮೇಲೆ ಕಾಯಬೇಕಾಗುತ್ತೆ. ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರೋದಿಲ್ಲ. ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನ ಕಳೆದುಕೊಳ್ತಾರಷ್ಟೇ. ರೈತ ಕೊಡುವ ಅನ್ನ, ತಾಯಿ ಮಾಡುವ ಆಶೀರ್ವಾದ, ಇವು ನಮಗೆ ಜಗತ್ತಿನಲ್ಲಿ ಸಿಗುವ ಅತಿ ಶ್ರೇಷ್ಠವಾದ ಭಿಕ್ಷೆ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನ ಬಳಿ ಮಾತ್ರವೇ ಇರ್ತದೆ. ಅವನಿಗೆ ಸಿಕ್ಕಿದೆ, ನನಗ್ ಸಿಕ್ಕಿಲ್ಲ ಎಂದು ಅಸೂಯೆ ಪಡದ ಏಕೈಕ ಪದವಿ ಅಂದ್ರೆ ಅದು ಮರಣ. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನ ಕಟ್ಟಲು ಎಷ್ಟೇ ಪ್ರಯತ್ನಿಸಿದ್ರು ಅವು ಎಂದಿಗೂ ಕೆಲಸ ಮಾಡೋದಿಲ್ಲ. ಮತ್ತು ಪ್ರೀತಿಯಿಂದ ಕಟ್ಟಲಾದ ಸಂಬಂಧಗಳನ್ನು ಮುರಿಯಲು ನೀವೆಷ್ಟೇ ಪ್ರಯತ್ನಿಸಿದ್ರು ಅವು ಎಂದಿಗೂ ಮುರಿಯೋದಿಲ್ಲ. ಸಮರ್ಥರಾದವರಿಗೆ ಯಾವುದು ಭಾರ? ದುಡಿಯುವ ಮನುಷ್ಯನಿಗೆ ದೂರ ಯಾವುದಿದೆ? ವಿದ್ಯೆ ಇದ್ದವನಿಗೆ ಯಾವ ದೇಶವಾದ್ರೇನು? ಪ್ರೀತಿಯಿಂದ ಮಾತನಾಡುವವನಿಗೆ ಶತ್ರುಗಳಾದ್ರೂ ಎಲ್ಲಿಂದ? ಇಂಥ ಜನರು ಎಲ್ಲಿಂದ ಸಹ ಸುಖದಿಂದ ಬದುಕಬಲ್ಲರು. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸದಾ ಸಹಾಯಕ್ಕೆ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದವುಗಳು. ಎಡವಿ ಬೀಳುತ್ತೇವೆ ಎಂಬ ಭಯದಲ್ಲಿ ಏಣಿಯನ್ನು ಏರದೇ ಇದ್ರೆ ನೆಲದ ಮೇಲಿನ ಬದುಕನ್ನೇ ನಂಬಿಕೊಂಡು ಇರಬೇಕಾಗ್ತದೆ. ನಮ್ಮ ಸಮಸ್ಯೆಗಳನ್ನು ಬೇರೆಯವರಿಗೆ ಹೇಳಿಕೊಳ್ಳದಿರುವುದೇ ಲೇಸು. ಯಾಕಂದ್ರೆ ನಮಗೆ ಧೈರ್ಯ ತುಂಬುವವರಿಗಿಂತ ಅದನ್ನು ಕೇಳಿ ಒಳಗೊಳಗೆ ಆನಂದಿಸುವವರೇ ಹೆಚ್ಚು. ಸುಖ ಎಲ್ಲರನ್ನೂ ನಮ್ಮವರೆಂದು ಹೇಳ್ತದೆ, ಆದರೆ ದುಃಖ ಅರ್ಹರನ್ನು ಮಾತ್ರ ನಮ್ಮವರೆಂದು ಹೇಳ್ತದೆ. ಆಡಂಬರದ ಪೂಜೆಗಿಂತ ಆತ್ಮ ಸಂತೋಷದಿಂದ ಮಾಡುವ ಪೂಜೆ ಭಗವಂತನಿಗೆ ಶ್ರೇಷ್ಠ. ಆಗೋದೆಲ್ಲವೂ ಒಳ್ಳೆಯದೇ ಎಂಬ ದೃಢ ವಿಶ್ವಾಸವಿರಲಿ, ಆಗ ಕೆಟ್ಟದು ಸಹ ನಿಮಗೆ ಒಳ್ಳೆಯದನ್ನೇ ತರ್ತದೆ. ಕೆಲವೊಮ್ಮೆ ಬಿರುಗಾಳಿ ಸಹ ಸಮುದ್ರದೊಳಗಿನ ಮುತ್ತು ರತ್ನಗಳನ್ನು ಹೊರಗೆ ತರ್ತದೆ. ಸಲಹೆಗಳನ್ನು ಯಾರನ್ನು ಬೇಕಾದರೂ ಕೇಳಿ, ಆದರೆ ನಿರ್ಧಾರ ಮಾತ್ರ ನೀವೇ ತೆಗೆದುಕೊಳ್ಳಿ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡ್ತಿರ್ಬೇಕು. ಜನರು ಅದನ್ನು ಗುರುತಿಸ್ತಾರೋ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಯಾಕಂದ್ರೆ ಜನರು ದೇವರಲ್ಲೂ ಸಹ ದೋಷವನ್ನು ಹುಡುಕ್ತಾರೆ, ಇನ್ನು ಮನುಷ್ಯ ಯಾವ ಲೆಕ್ಕ? ನಮ್ಮ ಒಳ ಮನಸ್ಸು ಒಳ್ಳೆಯದಾಗಿದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸ ನಮಗರಿವಿಲ್ಲದೆ ನ್ಯಾಯಯುತವಾಗಿ ಸಾಗ್ತದೆ. ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡ್ಬೋದು, ಭಗವಂತನ ಮೇಲೆ ಭರವಸೆ ಇಟ್ಟವರು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಕೆಟ್ಟ ದಿನಗಳು ಇದ್ದ ಮಾತ್ರಕ್ಕೆ ಜೀವನವೇ ಕೆಟ್ಟದಾಗಬೇಕಂತಿಲ್ಲ. ರಾತ್ರಿ ಕಳೆದು ಹಗಲು ಬರುವಂತೆ ಒಳ್ಳೆಯ ದಿನಗಳು ಬಂದೇ ಬರ್ತದೆ. ನಮ್ಮ ಜೊತೆ ಇರೋರೆಲ್ಲ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅನ್ನೋದು ಮೂರ್ಖತನ. ಮಹಾಭಾರತದಲ್ಲಿ ಶಕುನಿ ಕೂಡ ಕೌರವರ ಜೊತೆ ಇದ್ದುಕೊಂಡೇ ಕುರುವಂಶ ನಾಶ ಮಾಡಿತು. ದೇವರ ಮೇಲೆ ಭಕ್ತಿ ಇಡು, ನಿನ್ನ ಮೇಲೆ ನೀನು ನಂಬಿಕೆ ಇಡು, ಒಂದೊಳ್ಳೆ ಸ್ನೇಹಿತರನ್ನ ಹತ್ತಿರ ಇಡು, ಬೇಡವಾದವರನ್ನ ದೂರವಿಡು, ತಂದೆ ತಾಯಿಯ ಮೇಲೆ ಗೌರವಿಡು, ಒಟ್ಟಿನಲ್ಲಿ ಬದುಕಿನಲ್ಲಿ ಬದುಕುವ ಆಸೆ ಇಡು. ಅದೆಷ್ಟೇ ಕಷ್ಟಗಳು ಬಂದರೂ ಸರಿ, ಧೈರ್ಯ ಕಳೆದುಕೊಳ್ಬಾರ್ದು. ಉದುರಿದ ಎಲೆಗಳು ಎಂದು ಬೇರನ್ನು ಅಲುಗಾಡಿಸಲಾರವು. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ, ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗ್ತದೆ. ಯಾರೋ ಮಾಡಿಟ್ಟಿದ್ದನ್ನ ಖರ್ಚು ಮಾಡಿದ್ರೆ ಜೀವನ ಏನು ಅಂತ ಗೊತ್ತಾಗಲ್ಲ. ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಅಸಲಿ ಜೀವನ ಏನಂತ ಗೊತ್ತಾಗೋದು. ನಾಳೆಯ ಒಳ್ಳೆಯ ದಿನಕ್ಕಾಗಿ ಅಂತ ಕಾಯಬೇಡಿ, ಬಹುಶಃ ಇಂದಿನ ದಿನಗಳೇ ಒಳ್ಳೆಯದಾಗಿರ್ಬೋದು. ನೀವು ಮತ್ತೊಬ್ಬರಿಗೆ ಕೊಟ್ಟದನ್ನು ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ, ಆದರೆ ನೀವು ತೆಗೆದುಕೊಂಡದನ್ನ ಎಂದಿಗೂ ಮರೆಯಬೇಡಿ. ತಾಳ್ಮೆ ಎಂಬುದು ವಜ್ರದ ಹಾಗೆ, ಅಪ್ಪಿತಪ್ಪಿ ಕಳೆದುಕೊಂಡರೂ ಸಂಪಾದಿಸುವುದು ಬಹಳ ಕಷ್ಟ. ಬದುಕು ಬದಲಾಯಿಸಬೇಕು ಅಂದುಕೊಂಡಿದ್ರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದ್ರೆ ಸಾಕು. ಕಷ್ಟವೋ ಸುಖವೋ ಎಲ್ಲವೂ ನಿನ್ನ ಪ್ರಸಾದವೇ. ನೀನು ಕೊಟ್ಟದನ್ನು ಅನುಭವಿಸುವುದಷ್ಟೇ ನನ್ನ ಕರ್ತವ್ಯ. ಮುಂದೆ ಆಗುವುದೆಲ್ಲವೂ ನಿನ್ನ ಇಚ್ಛೆ. ಆ ಇಚ್ಛೆಗೆ ವಿರುದ್ಧವಾಗಿ ನಡೆಯುವ ಶಕ್ತಿ ನನಗಿಲ್ಲ, ಆದರೆ ಬಂದ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯನ್ನು ಕೊಡು ಭಗವಂತ. ಎಂದೋ ಮಾಡಿದ ಸಹಾಯವನ್ನ ನೆನಪಿನಲ್ಲಿಡುವ ಪ್ರತಿಯೊಬ್ಬನೂ ಕೂಡ ಕರ್ಣನಿಗಿಂತ ದೊಡ್ಡವನು. 5.5 ಅಡಿ ಎತ್ತರದ ಮನುಷ್ಯನ ಘನತೆಯನ್ನು ಕೇವಲ 4 ಇಂಚು ಉದ್ದದ ನಾಲಿಗೆ ನಿರ್ಧರಿಸುತ್ತದೆ. ಯೋಚಿಸಿದಲ್ಲ ಸತ್ಯ ಅಲ್ಲ, ಸತ್ಯ ಯಾವತ್ತೂ ಯೋಚಿಸಿದಂತೆ ಇರೋದಿಲ್ಲ, ಅನುಭವ ಮಾತ್ರ ಯಾವಾಗಲೂ ಸತ್ಯ. ಎಲೆಮರೆಯ ಕಾಯಿಯಂತೆ ಜೀವಿಸು, ನಿನ್ನ ನೆನೆದು ಬಂದವರಿಗಷ್ಟೇ ನೆರವಾಗು. ಒಳ್ಳೆಯ ಕೆಲಸ ಮಾಡ್ತಾ ಇರಿ, ಹರಿಯುವ ನೀರಿನ ತರ. ಕೆಟ್ಟದ್ದು ತಾನಾಗೆ ದಡದಲ್ಲಿ ನಿಲ್ತದೆ, ಕಸದ ಹಾಗೆ. ಪಾಪದ ಕೊಡ ತುಂಬುವವರೆಗೂ ಅಷ್ಟೇ ಹಾರಾಟ, ಆಮೇಲೆ ಎಲ್ಲವೂ ಕರ್ಮದ ಆಟ. ಎಲ್ಲವನ್ನು ಸಹಿಸುತ್ತಾ, ಒಳಗೊಳಗೆ ದಹಿಸುತ್ತಾ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸುತ್ತಾ, ಒಳ್ಳೆಯ ದಿನಗಳನ್ನು ನಿರೀಕ್ಷಿಸುತ್ತಾ ಸಾಗುವುದೇ ಜೀವನವಾಗಿದೆ. ಬೆವರಿನ ಹನಿ ಬದುಕಿಗೆ ದಾರಿ ತೋರಿಸುತ್ತೆ, ಕಣ್ಣೀರಿನ ಹನಿ ಜೀವನದಲ್ಲಿ ಹೇಗಿರಬೇಕೆಂದು ಕಲಿಸ್ತದೆ. ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ.
ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಬಡತನದ ನೋವನ್ನು ಅನುಭವಿಸಿದ ಮೇಲೆ ಸಿರಿವಂತಿಕೆ ಬರಬೇಕು. ಆಗ ಮಾತ್ರ ಒಂದೊಂದು ರೂಪಾಯಿಯ ಮಹತ್ವ ಅರಿವಾಗ್ತದೆ. ಅಂತರಂಗದ ಮಾತುಗಳನ್ನು ಕೇಳುವ ರೂಢಿ ಇಟ್ಟುಕೊಂಡವ ಹೊರಗಿನವರ ಕಿರಿಕಿರಿಯಿಂದ ತಲೆ ಕೆಡಿಸಿಕೊಳ್ಳಲಾರ. ಜೀವನದಲ್ಲಿ ಯಾರನ್ನು ಕೂಡ ಸಾಮಾನ್ಯ ಎಂದು ಊಹಿಸಬಾರದು. ದಾರಿಯಲ್ಲಿ ಬಿದ್ದ ಕಲ್ಲು ಕೂಡ ಅವಕಾಶ ಸಿಕ್ಕರೆ ದೇವಸ್ಥಾನದ ಮೂರ್ತಿ ಆಗ್ಬಹುದು. ಅರ್ಜುನನು ಕರ್ಣನಿಗೆ ಯಾವುದೇ ಹಾನಿ ಮಾಡಲಿಲ್ಲ. ಆದರೂ ಕರ್ಣನು ಅರ್ಜುನನಿಗೆ ಶತ್ರುವಾದನು. ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದಿದ್ದರೂ ಜನರು ನಿಮ್ಮ ಶತ್ರುಗಳಾಗ್ತಾರೆ. ಕಾರಣ ನಿಮ್ಮ ಪ್ರತಿಭೆ ಮತ್ತು ಖ್ಯಾತಿಯಿಂದಾಗಿ. ಯಾರಿಗಾದ್ರೂ ಏನಾದ್ರೂ ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ಅವರಿಗೆ ಅದರ ಬೆಲೆ ಗೊತ್ತಿದ್ರೆ ಮಾತ್ರ ಕೊಡಿ. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದ್ರೆ ನೀವು ಕೊಟ್ಟ ವಸ್ತುವಿಗೆ ಬೆಲೆ ಇಲ್ಲವಾದೀತು. ದೃಢ ನಿರ್ಧಾರ ನಿನ್ನದಾಗಿರ್ಲಿ. ಅವಮಾನ ಆದ ಕಡೆ ಸಂಬಂಧ ಬೇಡ. ಇಷ್ಟವಿಲ್ಲದವರ ಜೊತೆ ಮಾತು ಬೇಡ. ಬಾಳುವುದಾದ್ರೆ ಸಮುದ್ರದಂತೆ ಬಾಳ್ಬೇಕು. ಬೇಕಾದವರು ನದಿಯಂತೆ ಬಂದು ನಮ್ಮನ್ನ ಸೇರ್ತಾರೆ. ಮನಸ್ಸೊಂದಿದ್ದರೆ ಮಾರ್ಗವಿದೆ. ನಗು ಹೊಂದಿದ್ದರೆ ಸ್ವರ್ಗವಿದೆ. ನಂಬಿಕೆಯೊಂದಿದ್ದರೆ ಜೀವನವಿದೆ. ನಿಷ್ಕಲ್ಮಶವಾದ ಭಕ್ತಿಯೊಂದಿದ್ದರೆ ಎಂತಹ ಸಂದರ್ಭದಲ್ಲೂ ಭಗವಂತನ ಅನುಗ್ರಹ ಜೊತೆಗಿರುತ್ತದೆ. ಕಷ್ಟ ಕಲಿಸುತ್ತದೆ, ಸುಖ ಮೆರೆಸುತ್ತದೆ. ಒಳ್ಳೆತನ ಮತ್ತು ಆತ್ಮವಿಶ್ವಾಸ ನಮ್ಮನ್ನು ಬಾನೆತ್ತರಕ್ಕೆ ಬೆಳೆಸ್ತದೆ. 1000 ಗೋವುಗಳ ಗುಂಪು ಒಂದೇ ಕಡೆ ಇದ್ದರೂ ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗ್ತದೆಯೋ ಹಾಗೆ ಒಳ್ಳೆಯದು ಕೆಟ್ಟದು, ಪಾಪ ಪುಣ್ಯ, ಸತ್ಯ ಸುಳ್ಳು, ನಾವು ಮಾಡುವ ಕರ್ಮಫಲಗಳು ಕೂಡ ನಮ್ಮನ್ನ ಹುಡುಕಿಕೊಂಡು ಬರ್ತದೆ. ಇನ್ನೊಬ್ಬರಿಗೆ ಕೆಟ್ಟದು ಮಾಡಿದ್ರೆ ಅದರ ಪ್ರತಿಫಲ ಒಂದಲ್ಲ ಒಂದು ದಿನ ಅನುಭವಿಸಲೇಬೇಕಾಗ್ತದೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿ ಒಳ್ಳೆ ದಾರಿಯಲ್ಲಿ ನಡೆದ್ರೆ ಪ್ರತಿಫಲ ಕೊಡೋ ಭಗವಂತನು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವಂತೆ ಮಾಡ್ತಾನೆ. ಕೈಯಲ್ಲಿರುವ ಅದೃಷ್ಟ ರೇಖೆಯನ್ನು ನಂಬುವುದಕ್ಕಿಂತ ಕೈ ರಟ್ಟೆಯಲ್ಲಿರುವ ಶಕ್ತಿಯನ್ನು ನಂಬಿದ್ರೆ ಬದುಕು ಬದಲಾಗ್ತದೆ. ಸಂತೋಷ ಎನ್ನುವುದು ಚಿಟ್ಟೆಯ ಹಾಗೆ. ಅದನ್ನು ಹಿಂಬಾಲಿಸಿದ್ರೆ ಓಡಿ ಹೋಗ್ತದೆ. ಅದೇ ನಾವು ಸುಮ್ಮನಿದ್ರೆ ಅದೇ ಬಂದು ನಮ್ಮ ಮೈ ಮೇಲೆ ಕುಳಿತುಕೊಳ್ತದೆ. ಯಾವಾಗ್ಲೂ ಏನನ್ನು ಬಯಸಿ ಅದರ ಹಿಂದೆ ಹೋಗಬಾರದು. ಇಚ್ಛೆ ಇದ್ರೆ ಅದೇ ನಮ್ಮ ಬಳಿ ಬರ್ತದೆ. ವಾಸ್ತವದ ಬದುಕು ಹೇಗಂದ್ರೆ ಗಂಟು ಚೆನ್ನಾಗಿದ್ರೆ ಗಲ್ಲಿಗೊಬ್ಬ ನೆಂಟ. ಸ್ವಂತ ಬುದ್ಧಿ ಇಲ್ಲದ ಮೂರ್ಖರು ಮಾತ್ರ ಮತ್ತೊಬ್ಬರ ಮಾತನ್ನು ಕೇಳಿ ಒಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ತಾರೆ. ಸಮಯ ಇಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಿಗಳೇ ಇರೋದಿಲ್ಲ. ಬಂಗಾರ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗೋದಿಲ್ಲ. ಮನಸ್ಸಿಗೆ ನೆಮ್ಮದಿದ್ರೆ ಮಾತ್ರ ಬಾಳು ಬಂಗಾರವಾಗುವುದು. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮನುಷ್ಯನ ಕಣ್ಣಲ್ಲಿರುವ ಹಸುವೆ ತುಂಬ ವಿಷಕಾರಿ. ಅತಿ ಬುದ್ಧಿವಂತರ ನಡುವೆ ಅತಿ ದಡ್ಡರಾಗಿರುವುದೇ ಒಳ್ಳೆಯದು. ಸದಾ ನಮ್ಮ ಒಳಿತನ್ನೇ ಬಯಸುವ ಏಕೈಕ ಜೀವಗಳಂದ್ರೆ ಅದು ನಮ್ಮ ಹೆತ್ತವರು. ಕೆಲವೊಮ್ಮೆ ಅವರ ಮಾತುಗಳು ಕಟುವಾಗಿ ಕಂಡರೂ ಅದರಲ್ಲಿ ಕೆಡುಕಂತೂ ಇರೋದಿಲ್ಲ. ನಾವು ಏನೇ ಮಾಡಿದ್ರೂ ಸದಾ ನಮ್ಮ ಬೆನ್ನೆಲುಬಾಗಿ ಇರುವವರೇ ಹೆತ್ತವರು. ಒಂದಲ್ಲ ಒಂದು ದಿನ ನಿಮ್ಮ ಆಸೆ ಕನಸುಗಳೆಲ್ಲ ನನಸಾಗ್ತದೆ ಎಂಬ ಭರವಸೆಯೊಂದಿಗೆ ಜೀವನ ನಡೆಸಿ. ಆ ದೇವರು ಯಾರಿಗೂ ಪರಿಪೂರ್ಣವಾದ ಬದುಕನ್ನು ಕೊಟ್ಟಿರೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಇಟ್ಟೇ ಇರ್ತಾನೆ. ಆ ಸಮಸ್ಯೆಗಳನ್ನು ಎದುರಿಸಿದಾಗಲೇ ನಮ್ಮ ಜೀವನಕ್ಕೊಂದು ದಾರಿ ಕಂಡುಕೊಳ್ಳಲು ಸಾಧ್ಯ. ಎತ್ತಿ ಎಸೆದ ಮೇಲೆ ಕೆಲವರಿಗೆ ಗೊತ್ತಾಗೋದು ಕೈಯಲ್ಲಿ ಇದ್ದದ್ದು ಕಲ್ಲಲ್ಲ ವಜ್ರ ಅಂತ. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗೋದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಅವನು ನನ್ನ ಸಮನಾಗಿ ಬೆಳೆದು ನಿಲ್ತಾನೆ ಎಂಬ ಸ್ವಾರ್ಥದಿಂದ. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ. ಇರುವಷ್ಟು ಸಾಕೆಂದವನು ಬಡವನಾಗಿದ್ರೂ ಬದುಕ್ತಾನೆ. ಇನ್ನಷ್ಟು ಬೇಕೆಂದವನು ಶ್ರೀಮಂತನಾಗಿದ್ರೂ ಕೊರಗ್ತಾನೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಬದುಕುವ 3 ದಿನಕ್ಕೆ 100 ನಾಟಕಗಳು. ಯಾವುದು ಯಾರಿಗೆ ಯಾವಾಗ ಸೇರ್ಬೇಕೆಂದು ವಿಧಿಲಿಖಿತವಾಗಿರ್ತದೆಯೋ ಆವಾಗ ತಡವಾದರೂ ಸಹ ಅವರಿಗೆ ಸೇರ್ತದೆ. ಅದು ವ್ಯಕ್ತಿ ಆದರೂ ಸರಿ, ವಸ್ತು ಆದರೂ ಸರಿ. ಯಾಕಂದ್ರೆ ಹೆಣ್ಣು, ಹೊನ್ನು, ಮಣ್ಣು ಈ 3 ಸೇರೋ ಋಣ ಇದ್ರೆ ಏನೇ ಅಡೆತಡೆಗಳಿದ್ದರೂ ಸೇರೋ ಕಾಲಕ್ಕೆ ಬಂದೇ ಬರ್ತದೆ. ನಿಮ್ಮ ಜೊತೆ ಸಂತೋಷ ಹಂಚಿಕೊಳ್ಳುವವರಿಗಿಂತ ನಿಮ್ಮ ನೋವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚಿನ ಆದ್ಯತೆ ನೀಡಿ. ಯಾಕಂದ್ರೆ ಸಂತೋಷವನ್ನು ಯಾರು ಬೇಕಾದರೂ ಹಂಚಿಕೊಳ್ಬಹುದು, ಆದರೆ ನೋವನ್ನು ಹಂಚಿಕೊಳ್ಳೋರು ಸಿಗೋದು ತುಂಬಾ ವಿರಳ. ಜೀವನದಲ್ಲಿ ಕೆಲವೊಮ್ಮೆ ಎಂಥ ಸ್ಥಿತಿ ಬರ್ತದೆ ಅಂದ್ರೆ ನಮ್ಮದಲ್ಲದ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸಬೇಕಾಗ್ತದೆ. ನೀರು ಬೆಂಕಿಯಿಂದ ಬಿಸಿಯಾಗ್ತದೆ ನಿಜ, ಆದರೂ ಕೂಡ ಬೆಂಕಿಯನ್ನು ಆರಿಸೋ ಗುಣವನ್ನ ಬಿಟ್ಟುಕೊಡೋದಿಲ್ಲ. ಹಾಗೆ ನಾವು ಎಂಥವರ ಜೊತೆ ಸೇರಿದ್ರೂ ಕೂಡ ನಮ್ಮತನವನ್ನ ಬಿಟ್ಟುಕೊಡಬಾರ್ದು. ಕೆಟ್ಟ ಸಮಯ ಅಳಿಸುತ್ತೆ ನಿಜ, ಆದರೆ ಬಹಳಷ್ಟು ಕಲಿಸಿಕೊಡುತ್ತೆ. ಸಾವಿಗೂ ನೋವಿಗೂ 3 ಅಕ್ಷರದ ವ್ಯತ್ಯಾಸ ಅಷ್ಟೇ. ಸಾವು ಒಂದು ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ತದೆ. ಪ್ರತಿಯೊಂದು ಸಣ್ಣ ನಗುವು ಕೂಡ ಬೇರೊಬ್ಬರ ಹೃದಯವನ್ನು ಸ್ಪರ್ಶಿಸಬಹುದು. ಯಾರೂ ಕೂಡ ಸಂತೋಷವಾಗಿ ಹುಟ್ಟಿರೋದಿಲ್ಲ, ಆದರೆ ನಾವೆಲ್ಲರೂ ಸಂತೋಷವನ್ನು ಸೃಷ್ಟಿಸುವ ಸಾಮರ್ಥ್ಯದೊಂದಿಗೆ ಹುಟ್ಟಿದ್ದೇವೆ. ಜೀವನ ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠಗಳು ಹೆಚ್ಚು. ಬದುಕಿಗೆ ಭಯ ಮುಖ್ಯವಲ್ಲ,
ಭರವಸೆ ಮುಖ್ಯ. ಶ್ರೀಕೃಷ್ಣ ಹೇಳ್ತಾರೆ, ಯಾವ ವ್ಯಕ್ತಿಯು ತನ್ನಿಂದ ಏನು ಮಾಡಲಾಗುವುದಿಲ್ಲ ಎಂದು ತಿಳಿದಿರುತ್ತಾನೋ ಅವನಿಂದಲೇ ಒಂದು ಮಹತ್ ಕಾರ್ಯವಾಗ್ತದೆ. ನಗುತ್ತಿರು ಮನವೇ, ನೋವು ಹೊಸದಲ್ಲ, ಬದುಕು ಶಾಶ್ವತವಲ್ಲ. ಎಲ್ಲರ ಹೃದಯವನ್ನು ಮೀಟಬಲ್ಲ ಕೈ ಎಂದರೆ ಕರುಣೆ. ತಿರುಗುತ್ತಿರುವ ಭೂಮಿಯಲ್ಲಿ ಜೀವಿಸುತ್ತಿರುವೆವು ನಾವೆಲ್ಲ. ಯಾವಾಗ ಏನಾಗ್ತದೆಯೋ ಯಾರಿಗೂ ತಿಳಿದಿಲ್ಲ. ತಂದಿಲ್ಲ ಏನನ್ನು, ತೆಗೆದುಕೊಂಡು ಹೋಗೋದಿಲ್ಲ ಏನನ್ನು. ಇರುವಷ್ಟು ದಿವಸ ಗಳಿಸಬೇಕು ಒಳ್ಳೆತನವನ್ನು. ಬರುತ್ತಿರುವುದನ್ನು ಸ್ವೀಕರಿಸಬೇಕು, ಹೋಗುತ್ತಿರುವುದನ್ನು ಬಿಟ್ಟು ಕೊಡಬೇಕು. ಇಷ್ಟೇ ಜೀವನ. ಜೀವಿಸಬೇಕು ನೋವೇ ಇಲ್ಲ ಅನ್ನೋ ತರ, ನಗಬೇಕು ಅಳುವೆ ಇಲ್ಲ ಅನ್ನೋ ತರ, ಆಟ ಆಡಬೇಕು ಸೋಲೆ ಇಲ್ಲ ಅನ್ನೋ ತರ. ಮನುಷ್ಯನಿಗೆ ದಾಹ ಎನ್ನುವುದು ದೇಹದಲ್ಲಿ ಇರಬಾರದು. ಮನುಷ್ಯನಿಗೆ ದಾಹ ಅನ್ನೋದು ದುಡಿಮೆಲಿರಬೇಕು. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ. ಏನು ಅರ್ಥವಾಗದೇ ಇರುವಾಗ ಜೀವನ ಪ್ರಾರಂಭವಾಗಿರುತ್ತೆ, ಎಲ್ಲ ಅರ್ಥವಾಗುವಾಗ ಜೀವನ ಮುಗಿದಿರುತ್ತೆ. ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗ್ತದೆ. ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಯನ್ನು ನಿಮ್ಮೆದುರು ವ್ಯಕ್ತಪಡಿಸುತ್ತಾನೆಂದ್ರೆ ದೇವರಲ್ಲಿರುವಂಥ ಪೂರ್ಣ ವಿಶ್ವಾಸ ಅವನಿಗೆ ನಿಮ್ಮ ಮೇಲಿದೆ ಎಂದು ಅರ್ಥ. ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ. ನಂಬಿಕೆ ಇದ್ದರೆ ಮೌನವೂ ಅರ್ಥವಾಗ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸ್ತದೆ. ನಂಬಿಕೆ ಎಲ್ಲ ಸಂಬಂಧಗಳ ಜೀವಾಳ. ಮುಂದಿನ ಪುಟದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿಯದ ಪುಸ್ತಕ ಜೀವನ. ಒಳ್ಳೆತನ ಹೆಚ್ಚಾದ್ರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕೆ ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಾಧ್ಯವಾದಷ್ಟು ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ.